ಪಾಕಿಸ್ತಾನದಲ್ಲಿ ಹೈ ಡ್ರಾಮಾ. ಇಮ್ರಾನ್ ಖಾನ್ ಬದುಕಿದ್ದಾರಾ ಅಥವಾ ಜೈಲಿನಿಂದ ಹೊರಬಿತ್ತು ಸ್ಫೋಟಕ ಸತ್ಯ? ಜೈಲಿನಲ್ಲಿ ಇಮ್ರಾನ್ ಖಾನ್ ಸ್ಥಿತಿ ಹೇಗಿದೆ? ಸಾವಿನ ಸುದ್ದಿಯ ಹಿಂದಿನ ಅಸಲಿ ಕಹಾನಿ ಎಲ್ಲಿದೆ? ಇಮ್ರಾನ್ ವರ್ಸಸ್ ಆರ್ಮಿ ಚೀಫ್. ಪಾಕ್ ಮಾಜಿ ಪ್ರಧಾನಿಗೆ ಚಿತ್ರಹಿಂಸೆ. ಸಹೋದರಿ ಬಿಚ್ಚಿಟ್ಟ ಭಯಾನಕ ಸತ್ಯ. ವೀಕ್ಷಕರೇ ನಮಸ್ಕಾರ. ನ್ಯೂಸ್ ಕೆಫೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಾಕಿಸ್ತಾನದ ರಾಜಕೀಯದಲ್ಲಿ ಕಳೆದ 48 ಗಂಟೆಗಳಿಂದ ನಡೆದ ಹೈ ಡ್ರಾಮಾ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ, ಕ್ರಿಕೆಟ್ ಲೋಕದ ಮಾಜಿ ಹೀರೋ ಇಮ್ರಾನ್ ಖಾನ್ ಇನ್ನಿಲ್ವಾ? ಅಡಿಯಾಲ ಜೈಲಿನಲ್ಲಿ ಅವರಿಗೆ ಏನಾಯಿತು ಎಂಬ ಪ್ರಶ್ನೆಗಳು ಈಗ ಎಲ್ಲೆಡೆ ಹಬ್ಬಿವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇಮ್ರಾನ್ ಖಾನ್ ಸಾವನ್ನಪ್ಪಿದ್ದಾರೆ ಎಂಬ ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಪಾಕಿಸ್ತಾನದ ಬೀದಿಗಳಲ್ಲಿ ಜನ ಆತಂಕದಿಂದ ಓಡಾಡ್ತಾ ಇದ್ರು. ಆದರೆ ಈ ಎಲ್ಲ ಊಹಾಪೋಹಗಳಿಗೆ ಇದೀಗ ತೆರೆ ಬಿದ್ದಿದೆ. ಜೈಲಿನ ಕತ್ತಲ ಕೋಣೆಯಲ್ಲಿ ಅಸಲಿಗೆ ನಡೀತಾ ಇರೋದೇನು? ಇಮ್ರಾನ್ ಖಾನ್ ಜೀವಂತವಾಗಿದ್ದಾರಾ? ಅವರ ಸಹೋದರಿ ಜೈಲಿಗೆ ಹೋಗಿ ಬಂದ ಮೇಲೆ ಹೇಳಿದ್ದೇನು? ಈ ಎಲ್ಲ ಸ್ಫೋಟಕ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪಾಕಿಸ್ತಾನದ ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿರುವ ಇಮ್ರಾನ್ ಖಾನ್ ಅವರ ಆರೋಗ್ಯದ ಬಗ್ಗೆ ಕಳೆದ ಕೆಲವು ದಿನಗಳಿಂದ ಭಾರೀ ಗೊಂದಲವಿತ್ತು. ಇಮ್ರಾನ್ ಖಾನ್ ಸಾವನ್ನಪ್ಪಿದ್ದಾರೆ ಎಂಬ ವದಂತಿಗಳು ಎಷ್ಟು ಜೋರಾಗಿತ್ತೆಂದ್ರೆ ಪಾಕಿಸ್ತಾನದ ಸರ್ಕಾರವೇ ನಡುಗಿ ಹೋಗಿತ್ತು. ಆದರೆ ಮಂಗಳವಾರ ಸಂಜೆ ಪಾಕ್ ಸರ್ಕಾರ ಇಮ್ರಾನ್ ಖಾನ್ ಅವರ ಸಹೋದರಿ ಉಜ್ರಾ ಖಾನಂ ಅವರಿಗೆ ಜೈಲಿನಲ್ಲಿ ಸಹೋದರನ ಭೇಟಿಗೆ ಅವಕಾಶ ನೀಡಿತ್ತು. ಭೇಟಿಯ ಬಳಿಕ ಹೊರಬಂದ ಉಜ್ರಾ ಖಾನಂ ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕುತ್ತಾ ಒಂದು ಮಹತ್ವದ ಘೋಷಣೆಯನ್ನ ಮಾಡಿದ್ರು. ನನ್ನ ಸಹೋದರ ಇಮ್ರಾನ್ ಖಾನ್ ಜೀವಂತವಾಗಿದ್ದಾರೆ, ಅವರ ಆರೋಗ್ಯ ದೈಹಿಕವಾಗಿ ಚೆನ್ನಾಗಿಯೇ ಇದೆ ಅಂತ ಸ್ಪಷ್ಟಪಡಿಸಿದ್ರು. ಇದು ಇಮ್ರಾನ್ ಅಭಿಮಾನಿಗಳಲ್ಲಿ ಕೊಂಚ ನಿರಾಳ ತಂದಿದೆ. ಆದರೆ ಅವರು ಹೇಳಿದ ಮುಂದಿನ ಮಾತುಗಳು ಎಂಥವರ ಎದೆಯನ್ನ ನಡುಗಿಸುವಂತಿತ್ತು. ಇಮ್ರಾನ್ ಖಾನ್ ಜೀವಂತವಾಗಿದ್ದರೂ ಅವರನ್ನ ಮಾನಸಿಕವಾಗಿ ಕೊಲ್ಲಲಾಗ್ತಿದೆ, ಅವರಿಗೆ ಜೈಲಿನಲ್ಲಿ ತೀವ್ರ ಚಿತ್ರಹಿಂಸೆಯನ್ನ ನೀಡಲಾಗ್ತಿದೆ ಎಂದು ಸಹೋದರಿ ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಎಲ್ಲ ಸಂಚನ ಹಿಂದಿರೋದು ಬೇರಾರೂ ಅಲ್ಲ, ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅಸಿಮ್ ಮುನೀರ್ ಅಂತ ಅವರು ನೇರವಾಗಿ ಆರೋಪ ಮಾಡಿದ್ದಾರೆ. ಅಸಲಿಗೆ ಈ ಸಾವಿನ ಸುದ್ದಿ ಹುಟ್ಟಿಕೊಂಡಿದ್ದಾದರೂ ಹೇಗೆ ಗೊತ್ತಾ? ಕಳೆದ 2 ದಿನಗಳಿಂದ ಇಮ್ರಾನ್ ಖಾನ್ ಅವರನ್ನ ಭೇಟಿಯಾಗುವುದಕ್ಕೆ ಯಾರಿಗೂ ಕೂಡ ಅವಕಾಶವನ್ನ ನೀಡಿರಲಿಲ್ಲ. ಅವರ ವಕೀಲರಿಗೂ ಕೂಡ ಜೈಲಿನ ಒಳಗೆ ಹೋಗುವುದಕ್ಕೆ ಅನುಮತಿ ಸಿಕ್ಕಿರಲಿಲ್ಲ. ಇದೇ ಸಮಯದಲ್ಲಿ ಇಮ್ರಾನ್ ಖಾನ್ ಅವರ ಆರೋಗ್ಯ ಹದಗೆಟ್ಟಿದೆ, ಅವರಿಗೆ ಜೈಲಿನಲ್ಲಿ ಏನೋ ಆಗಿದೆ ಎಂಬ ಸುದ್ದಿಗಳು ವಾಟ್ಸಾಪ್ ಮತ್ತು ಟ್ವಿಟರ್ಗಳಲ್ಲಿ ಹರಿದಾಡುವುದಕ್ಕೆ ಆರಂಭಿಸಿದ್ವು. ಪಾಕಿಸ್ತಾನದ ಪ್ರಮುಖ ಪಕ್ಷವಾದ ತೆಹ್ರೀಕ್ ಇ ಇನ್ಸಾಫ್ ಇದರ ಕಾರ್ಯಕರ್ತರು ತಮ್ಮ ನಾಯಕನಿಗೆ ಏನಾದರೂ ಆದರೆ ದೇಶದಾದ್ಯಂತ ಬೆಂಕಿಯನ್ನ ಹಚ್ಚುತ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಈ ಆತಂಕದ ವಾತಾವರಣವೇ ಇಮ್ರಾನ್ ಖಾನ್ ಸಾವನ್ನಪ್ಪಿದ್ದಾರೆ ಎಂಬ ಸುಳ್ಳು ಸುದ್ದಿ ಹರಡುವುದಕ್ಕೆ ಕಾರಣವಾಯಿತು. ಈ ಒತ್ತಡಕ್ಕೆ ಮಣಿದ ಪಾಕ್ ಸರ್ಕಾರ ಕೊನೆಗೆ ಸಹೋದರಿ ಮತ್ತು ವಕೀಲರಿಗೆ ಭೇಟಿ ಮಾಡುವುದಕ್ಕೆ ಅವಕಾಶವನ್ನ ನೀಡಲೇಬೇಕಾಯಿತು. ಅಸಲಿಗೆ ಇಮ್ರಾನ್ ಖಾನ್ ಯಾರು ಮತ್ತು ಅವರು ಜೈಲಿಗೆ ಯಾಕೆ ಹೋದ್ರು ಎಂಬುದನ್ನು ನೋಡುವುದಾದ್ರೆ, 1992ರಲ್ಲಿ ಪಾಕಿಸ್ತಾನಕ್ಕೆ ಕ್ರಿಕೆಟ್ ವಿಶ್ವಕಪ್ ತಂದುಕೊಟ್ಟ ನಾಯಕ ಇಮ್ರಾನ್ ಖಾನ್. ಆಟದ ಮೈದಾನದಲ್ಲಿ ಅವರು ಹೀರೋ ಆಗಿದ್ರು. ನಿವೃತ್ತಿಯ ನಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಕಟ್ಟಿಸಿದ್ರು. ಬಳಿಕ 1996ರಲ್ಲಿ ರಾಜಕೀಯಕ್ಕೆ ಧುಮುಕಿದ್ರು. ಪಾಕಿಸ್ತಾನ್ ತೆಹ್ರೀಕ್ ಇ ಇನ್ಸಾಫ್ ಎಂಬ ಪಕ್ಷ ಕಟ್ಟಿ ಸುಮಾರು 22 ವರ್ಷಗಳ ಸುದೀರ್ಘ ಹೋರಾಟದ ನಂತರ 2018ರಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಆದರು. ಆರಂಭದಲ್ಲಿ ಪಾಕಿಸ್ತಾನದ ಸೇನೆಯ ಬೆಂಬಲ ಇಮ್ರಾನ್ ಖಾನ್ಗೆ ಇತ್ತು ಅಂತಾನೆ ಹೇಳಲಾಗುತ್ತೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಇಮ್ರಾನ್ ಖಾನ್ ಮತ್ತು ಸೇನೆಯ ನಡುವೆ ಬೆರುಕು ಮೂಡೋದಕ್ಕೆ ಶುರುವಾಯಿತು. ಪಾಕಿಸ್ತಾನದಲ್ಲಿ ಒಂದು ಮಾತಿದೆ, ಯಾರು ಸೇನೆಯ ಮಾತು ಕೇಳುವುದಿಲ್ಲವೋ ಅವರು ಅಧಿಕಾರದಲ್ಲಿ ಉಳಿಯೋದಿಲ್ಲ ಅಂತ. ಇಮ್ರಾನ್ ಖಾನ್ ಅವರ ಹಣೆಬರಹವೂ ಕೂಡ ಇದೇ ಆಯಿತು. ಇಮ್ರಾನ್ ಖಾನ್ ಜೈಲಿಗೆ ಹೋಗೋದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ನಂಬರ್ 1, ತೋಷಿಖಾನಾ ಪ್ರಕರಣ. ಪ್ರಧಾನಿಯಾಗಿದ್ದಾಗ ವಿದೇಶಗಳಿಂದ ಬಂದ ಬೆಲೆ ಬಾಳುವ ಉಡುಗೊರೆಗಳನ್ನು ಇಮ್ರಾನ್ ಖಾನ್ ಸರ್ಕಾರದ ಬೊಕ್ಕಸಕ್ಕೆ ನೀಡುವ ಬದಲು ಅದನ್ನು ಮಾರಿ ಹಣ ಮಾಡಿಕೊಂಡ್ರು ಎಂಬುದು ಆರೋಪ. 2ನೇದು ಸೈಫರ್ ಪ್ರಕರಣ. ಇದು ಬಹಳ ಗಂಭೀರವಾದದ್ದು. ಅಮೆರಿಕಾದ ರಾಯಭಾರಿ ಕಳುಹಿಸಿದ ಗೌಪ್ಯ ಸಂದೇಶವನ್ನು ಇಮ್ರಾನ್ ಖಾನ್ ತಮ್ಮ ರಾಜಕೀಯ ಲಾಭಕ್ಕಾಗಿ ಸಾರ್ವಜನಿಕವಾಗಿ ಬಳಸಿಕೊಂಡ್ರು ಅಂತ.
ಇದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತಂತು ಎಂಬುದು ಸೇನೆಯ ಆರೋಪ. ನಂಬರ್ 3, ಅಲ್ ಖಾದಿರ್ ಟ್ರಸ್ಟ್ ಪ್ರಕರಣ. ಇದರಲ್ಲಿ ಭ್ರಷ್ಟಾಚಾರದ ಆರೋಪವಿದೆ. ಈ ಎಲ್ಲ ಪ್ರಕರಣಗಳ ಅಡಿಯಲ್ಲಿ ಏಪ್ರಿಲ್ 2022ರಲ್ಲಿ ಅವಿಶ್ವಾಸ ನಿರ್ಣಯದ ಮೂಲಕ ಅವರನ್ನ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಸಲಾಯಿತು. ನಂತರ ಆಗಸ್ಟ್ 2023ರಲ್ಲಿ ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಯಿತು. ಅಂದಿನಿಂದ ಇಂದಿನವರೆಗೂ ಅವರು ಜೈಲಿನಲ್ಲಿಯೇ ದಿನ ಕಳೀತಾ ಇದ್ದಾರೆ. ಈಗಿನ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದರೆ, ಒಂದು ಕಡೆ ಇಮ್ರಾನ್ ಖಾನ್ ಮತ್ತು ಅವರ ಅಪಾರ ಜನ ಬೆಂಬಲ, ಇನ್ನೊಂದು ಕಡೆ ಪಾಕಿಸ್ತಾನದ ಸೇನೆ ಮತ್ತು ಈಗಿನ ಸರ್ಕಾರ. ಇಮ್ರಾನ್ ಖಾನ್ ಸಹೋದರಿ ಉಜ್ರಾ ಖಾನಂ ನೇರವಾಗಿ ಆರೋಪಿಸಿರುವಂತೆ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಮತ್ತು ಇಮ್ರಾನ್ ಖಾನ್ ನಡುವೆ ದೊಡ್ಡ ವೈಮನಸ್ಸಿದೆ. ಇಮ್ರಾನ್ ಖಾನ್ ಪ್ರಧಾನಿಯಾಗಿದ್ದಾಗ ಅಸೀಂ ಮುನೀರ್ ಅವರನ್ನ ಐಎಸ್ಐನ ಮುಖ್ಯಸ್ಥರ ಸ್ಥಾನದಿಂದ ತೆಗೆದು ಹಾಕಿದ್ರು. ಈಗ ಅದೇ ಅಸೀಂ ಮುನೀರ್ ಸೇನಾ ಮುಖ್ಯಸ್ಥರಾಗಿದ್ದಾರೆ. ಇದು ದ್ವೇಷದ ರಾಜಕಾರಣ ಎಂದು ಇಮ್ರಾನ್ ಬೆಂಬಲಿಗರು ಹೇಳ್ತಾರೆ. ಇಮ್ರಾನ್ ಖಾನ್ ಜೈಲಿನಲ್ಲಿದ್ದರೂ ಅವರ ಜನಪ್ರಿಯತೆ ಮಾತ್ರ ಕುಗ್ಗಿಲ್ಲ. ಕಳೆದ ಚುನಾವಣೆಯಲ್ಲಿ ಅವರ ಪಕ್ಷದ ಅಭ್ಯರ್ಥಿಗಳು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದರೂ ಕೂಡ ಸೇನೆ ಮತ್ತು ಇತರೆ ಪಕ್ಷಗಳು ಸೇರಿಕೊಂಡು ಇಮ್ರಾನ್ ಖಾನ್ ಅಧಿಕಾರಕ್ಕೆ ಬರದಂತೆ ತಡೆದವು ಅಂತ ಆರೋಪಿಸಲಾಗಿದೆ. ಅಸೀಂ ಮುನೀರ್ ಮತ್ತು ಈಗಿನ ಸರ್ಕಾರದ ಭಯ ಏನಂದ್ರೆ, ಇಮ್ರಾನ್ ಖಾನ್ ಜೈಲಿನಿಂದ ಹೊರಬಂದ್ರೆ ಜನ ದಂಗೆ ಏಳಬಹುದು ಮತ್ತು ತಮ್ಮ ಅಧಿಕಾರ ಕುಸಿದು ಬೀಳಬಹುದು. ಇದೇ ಕಾರಣಕ್ಕೆ ಅವರನ್ನ ಹೊರಗೆ ಬಿಡದೆ ಮಾನಸಿಕವಾಗಿ ಕುಗ್ಗಿಸುವ ತಂತ್ರವನ್ನ ನಡೆಸಲಾಗ್ತಾ ಇದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಇಮ್ರಾನ್ ಖಾನ್ ಅವರನ್ನ ಭೇಟಿಯಾಗುವುದಕ್ಕೆ ಅವಕಾಶ ನೀಡಿದ್ದಾಗ ಪಿಟಿಐ ಪಕ್ಷ ಇಸ್ಲಾಮಾಬಾದ್ ಚಲೋ ಅಥವಾ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿತ್ತು. ಇದನ್ನು ಹತ್ತಿಕ್ಕೋದಕ್ಕೆ ಇಮ್ರಾನ್ ಖಾನ್ ಇರುವ ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಅಂದರೆ ಗುಂಪು ಸೇರುವಂತಿಲ್ಲ, ಪ್ರತಿಭಟನೆ ಮಾಡುವಂತಿಲ್ಲ. ಇಡೀ ಜೈಲಿನ ಸುತ್ತ ಪೊಲೀಸ್ ಮತ್ತು ಪ್ಯಾರಾ ಮಿಲಿಟರಿ ಪಡೆಗಳನ್ನು ನಿಯೋಜಿಸಲಾಗಿತ್ತು. ಇಮ್ರಾನ್ ಸಹೋದರಿ ಉಜ್ರಾ ಖಾನಂ ಇದೆಲ್ಲದಕ್ಕೂ ಸೇನಾ ಮುಖ್ಯಸ್ಥರೇ ನೇರ ಕಾರಣ. ಅವರು ನನ್ನ ಸಹೋದರನ ಹತ್ಯೆಗೆ ಸಂಚು ರೂಪಿಸಿದ್ದಾರೆ ಅಂತ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇಮ್ರಾನ್ ಖಾನ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ತಿಳಿದು ಬಂದಿದ್ರು. ಅವರ ಮೇಲಿನ ಕಾನೂನು ಕುಣಿಕೆ ಮತ್ತು ಸೇನೆಯ ಒತ್ತಡ ಕಡಿಮೆಯಾಗಿಲ್ಲ. ಇನ್ನು ಪಾಕಿಸ್ತಾನದ ಈ ಹೈಡ್ರಾಮಾವನ್ನ ಭಾರತ ಹೇಗೆ ನೋಡ್ತಿದೆ ಅನ್ನೋದು ಬಹಳನೇ ಮುಖ್ಯ ಆಗತ್ತೆ. ಸದ್ಯಕ್ಕೆ ಭಾರತ ಸರ್ಕಾರ ವೈಟ್ ಅಂಡ್ ವಾಚ್ ನೀತಿಯನ್ನ ಅನುಸರಿಸ್ತಾ ಇದೆ. ಭಾರತಕ್ಕೆ ಇಮ್ರಾನ್ ಖಾನ್ ಅಧಿಕಾರದಲ್ಲಿದ್ದರೂ ಒಂದೇ ಅಥವಾ ಶರೀಫ್ ಸರ್ಕಾರವಿದ್ರೂ ಒಂದೇ. ಏಕೆಂದರೆ ಅಲ್ಲಿನ ರಿಮೋಟ್ ಕಂಟ್ರೋಲ್ ಇರುವುದು ಸೇನೆಯ ಕೈಯಲ್ಲಿ ಎಂಬುದು ಜಗತ್ತಿಗೆ ಗೊತ್ತಿರುವ ಸತ್ಯ. ಆದರೂ ಪಾಕಿಸ್ತಾನದಲ್ಲಿ ಉಂಟಾಗುವ ಈ ಅರಾಜಕತೆ ಮತ್ತು ಅಸ್ಥಿರತೆ ಭಾರತಕ್ಕೆ ಒಂದು ರೀತಿಯಲ್ಲಿ ತಲೆನೋವೇ ಸರಿ. ಯಾಕೆ ಅಂದರೆ, ಒಮ್ಮೆ ಇತಿಹಾಸವನ್ನು ನೋಡಿದರೆ ಪಾಕಿಸ್ತಾನದಲ್ಲಿ ಯಾವಾಗೆಲ್ಲ ಆಂತರಿಕ ದಂಗೆಗಳು ಹೆಚ್ಚಾಗುತ್ತವೋ ಆಗ ಅಲ್ಲಿನ ಸೇನೆ ಜನರ ಗಮನವನ್ನು ಬೇರೆಡೆ ಸೆಳೆಯುವುದಕ್ಕೆ ಗಡಿಯಲ್ಲಿ ಖ್ಯಾತಿಯನ್ನು ತೆಗೆಯುವ ಅಥವಾ ಉಗ್ರರ ಚಟುವಟಿಕೆಯನ್ನು ಹೆಚ್ಚಿಸುವ ಅಪಾಯವಿರುತ್ತೆ. ಇದು ಭಾರತದ ಭದ್ರತೆಗೆ ಸವಾಲು ಆಗಬಹುದು. ಆದರೆ ನಾಣ್ಯದ ಇನ್ನೊಂದು ಮುಖವನ್ನು ಕೂಡ ನೋಡಬೇಕು. ಪಾಕಿಸ್ತಾನ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಂಪೂರ್ಣವಾಗಿ ಹೈರಾಣಾಗಿ ಹೋಗಿರುವುದು ರಕ್ಷಣಾ ತಂತ್ರಗಾರಿಕೆಯ ದೃಷ್ಟಿಯಿಂದ ಭಾರತಕ್ಕೆ ಪರೋಕ್ಷವಾದ ಲಾಭವೇ. ತನ್ನದೇ ಸಮಸ್ಯೆಗಳಲ್ಲಿ ಸಾಲದ ಸುಳಿಯಲ್ಲಿ ಮುಳುಗಿರುವ ಪಾಕಿಸ್ತಾನಕ್ಕೆ ಕಾಶ್ಮೀರದ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧ್ವನಿ ಎತ್ತುವುದಕ್ಕೆ ಈಗ ಶಕ್ತಿಯೇ ಇಲ್ಲದಂತಾಗಿದೆ. ಒಟ್ಟಿನಲ್ಲಿ ನೆರೆಮನೆಯಲ್ಲಿ ಬೆಂಕಿ ಬಿದ್ದಾಗ ನಾವು ಎಚ್ಚರವಾಗಿರಬೇಕು ಎಂಬಂತೆ ಭಾರತವು ಗಡಿಯಲ್ಲಿ ಹೈ ಅಲರ್ಟ್ ಆಗಿದ್ದುಕೊಂಡು ಈ ಎಲ್ಲ ಬೆಳವಣಿಗೆಗಳನ್ನು ಎಚ್ಚರಿಕೆಯಿಂದ ಗಮನಿಸುತ್ತಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಕೇವಲ ಹೆಸರಿಗೆ ಮಾತ್ರ ಇದೆ ಎಂಬುದು ಮತ್ತೊಮ್ಮೆ ಇದೀಗ ಸಾಬೀತಾದಂತಾಗಿದೆ. ಒಬ್ಬ ಮಾಜಿ ಪ್ರಧಾನಿಗೆ ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳಿಲ್ಲ, ಕುಟುಂಬದವರನ್ನ ನೋಡೋದಕ್ಕೆ ಬಿಡ್ತಾ ಇಲ್ಲ ಅಂದರೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ನೀವೇ ಊಹಿಸಿ. ಇಮ್ರಾನ್ ಖಾನ್ ಮಾಡಿದ ತಪ್ಪುಗಳೇನೇ ಇರಲಿ, ಅವರಿಗೆ ಸಿಗಬೇಕಾದ ಕಾನೂನುಬದ್ಧ ಹಕ್ಕುಗಳನ್ನು ನಿರಾಕರಿಸುವುದು ಎಷ್ಟು ಸರಿ? ಹೀಗಂತ ಪ್ರಶ್ನೆಗಳು ಇದೀಗ ಸಾಕಷ್ಟು ಪ್ರಮಾಣದಲ್ಲಿ ಕೇಳಿ ಬರ್ತಿದೆ. ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ರಾಜಕೀಯದಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದ ಬದಲಾವಣೆಗಳಾಗುವ ಸಾಧ್ಯತೆ ಇದೆ. ಇಮ್ರಾನ್ ಖಾನ್ ಜೈಲಿನಿಂದ ಹೊರಬರ್ತಾರಾ ಅಥವಾ ಸೇನೆಯ ಕೈಗೊಂಬೆಯಾಗಿರುವ ಸರ್ಕಾರದ ಕುತಂತ್ರಕ್ಕೆ ಬಲಿಯಾಗಿ ಬಿಡ್ತಾರಾ ಅನ್ನೋದನ್ನು ಮಾತ್ರ ಕಾದು ನೋಡಬೇಕಿದೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇಮ್ರಾನ್ ಖಾನ್ಗೆ ಪಾಕಿಸ್ತಾನದ ಸೇನೆ ಅನ್ಯಾಯ ಮಾಡ್ತಾ ಇದೆಯಾ ಅಥವಾ ಅವರು ಮಾಡಿದ ತಪ್ಪುಗಳಿಗೆ ತಕ್ಕ ಶಿಕ್ಷೆಯನ್ನ ಅವರು ಅನುಭವಿಸ್ತಾ ಇದ್ದಾರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.